ನಮಸ್ಕಾರ ಗುರು, ನಾನು ನಿಮ್ಮ ಪ್ರೀತಿಯ ಗಿರೀಶ್. ನಾನು ನಿಮ್ಮ ಪ್ರೀತಿಯ ಗಣೇಶ್. ಜೀವನನೇ ಒಂದು ಎಕ್ಸ್ಪೆರಿಮೆಂಟ್ ಅಂತಾರೆ. ಅಂತ ಜೀವನದಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೇವೆ, ಮಶ್ರೂಮ್ ಎಕ್ಸ್ಪೆರಿಮೆಂಟ್. ಅಂದರೆ ಏನು ಅಂದರೆ, ನಾವು ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಒಂದು ವಿಷಯ ಮಾಡಬೇಕು, ಒಂದು ಅಲ್ಲಿಗೆ ಹೋಗಬೇಕು, ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಎಷ್ಟೋ ಟೈಮ್ ಮಾಡೋಕ್ಕಾಗಲ್ಲ. ಬಟ್ ನಾನು ಆ ಥರ ಆಗಬಾರ್ದು ಅಂತ ನಾನು ನಿಮಗೊಂದು ವೀಡಿಯೋದಲ್ಲಿ ಹೇಳಿದ್ದೆ. ಅದೇನಂದರೆ ಕಬ್ಬಿನ ತಲೆಗಿಂತ ಮಶ್ರೂಮ್ ಗ್ರೋ ಮಾಡ್ಬೋದು ಅಂತ. ಬಟ್ ಅದು ಎಷ್ಟು ಪಾಸಿಬಲ್ ಅಂತ ನೋಡಿದ ಮೇಲೆ ಗೊತ್ತಾಗಿತ್ತು. ಯಾಕಂದರೆ ನಾವು ಮಾಡಿದ್ದೀವಿ, ಯಾಕಂದರೆ ನಮಗೆಲ್ಲ ಒಂದು ಅವೈಲೇಬಲ್ ಇತ್ತು. ಮಶ್ರೂಮ್ಸ್ ಪ್ಯಾನ್ಸ್ ಇರ್ಬೋದು, ಕವರ್ಸ್ ಇರ್ಬೋದು, ಎಲ್ಲ ಒಬ್ಬರು ಗ್ರೋ ಮಾಡಿದ್ದಾರೆ ಕೇಳ್ಪೇಟೆ ಅಂತ. ಅವ್ರ ಗೈಡ್ ತಗೊಂಡು ಯಾವ ಥರ ಬರುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಕಬ್ಬಿನ ತರಗಲಿ ಅದು ಮಾಡಿದ್ದೀವಿ. ಓಕೆನಾ, ಅದು ನೋಡೋಣ ಯಾವ ಥರ ಗ್ರೋ ಆಗಿದೆ. ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಚಾಣಕ್ಯ ಹೇಳ್ತಾರೆ, ಎಕ್ಸ್ಪೀರಿಯನ್ಸು ಈಗ ಒಬ್ಬ ವ್ಯಕ್ತಿ ಮಿಸ್ಟೇಕಿಂದ ಇನ್ನೊಬ್ಬ ವ್ಯಕ್ತಿ ಕಲಿತ್ರೆ ಅವ್ನಿಗೆ ಟೈಮ್ ಹಿಡಿಯಲ್ಲ ಕಲಿಯೋಕ್ಕೆ. ಸೊ ನಮ್ಮ ಮಿಸ್ಟೇಕಿಂದ ನೀವು ಕಲಿತ್ರೆ ನಿಮಗೂ ಈಸಿ ಆಗುತ್ತೆ. ಓಕೆನಾ, ಯಾರು ಮಶ್ರೂಮ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಲ್ಲ ಅವರಿಗೆಲ್ಲರೂ ಈಗ ನಾನು ಹೇಳ್ತೀನಲ್ಲ, ಅದರಿಂದ ಒಂದು ಸೋರ್ಸ್ ಆಫ್ ಲರ್ನಿಂಗ್ ಇದೆ. ಅದಕ್ಕೋಸ್ಕರ ನೀವು ಕಲಿಯೋದ್ರಿಂದ ಆಮೇಲೆ ನೀವು ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇದ್ರೆ ಟ್ರೈ ಮಾಡಿ. ಟ್ರೈ ಮಾಡಿ. ಏನಾದ್ರು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಮಶ್ರೂಮ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೇಳ್ತೀನಿ ಯಾವ್ಯಾವ ಥರ ಏನೇನು ಅಂತ. ಸೊ ಈಗ ಬಿಗಿನರ್ಸ್ ಆಗ್ಬೋದು, ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಮಶ್ರೂಮ್ ಗ್ರೋಯಿಂಗಲ್ಲಿ. ಸೊ ನಾನು ಫುಲ್ಲಾಗಿ ಮಾಡಿಲ್ಲ ಆಯ್ತಾ, ನಾವು ಫುಲ್ಲಾಗಿ ಮಾಡಿಲ್ಲ. ಸೊ ಜೀವನ ಒಂದು ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ ಜೀವನದಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ. ಸೊ ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಲೆಟ್ಸ್ ಬನ್ನಿ ನೋಡೋಣ. ಬಟ್ ನಾವೇನು ಅಂದರೆ 3 ಥರ ಮಾಡಿದ್ದು. ಒಂದು ಯಾವ ಥರ ಅಂದರೆ, ಒಂದು ಕಬ್ಬಿನ ತರಗಿಂದ ಮಾಡಿದ್ರೆ, ಮೀನ್ಸ್ ಶುಗರ್ ಕೇನ್ ಟ್ರ್ಯಾಶ್ ಇರುತ್ತಲ್ಲ, ಏನು ಶುಗರ್ ಕೇನ್ ಕಡ್ದಾದ್ಮೇಲೆ ಶಕ್ತಿ ಉಳಿದಿರುತ್ತಲ್ಲ ಅದ್ರಲ್ಲಿ ಮಾಡಿದ್ದು. ನೆಕ್ಸ್ಟು ಒಂದು ಹುಲ್ಲಲ್ಲಿ ಮಾಡಿದ್ದು, ರಾಗಿ ಹುಲ್ಲಲ್ಲಿ. ನೆಕ್ಸ್ಟ್ ಇನ್ನೊಂದು ದಿಂಡು ಮತ್ತು ರಾಗಿ ಹುಲ್ಲು ಮತ್ತು ಜೋಳದ ಶೆತ್ತೆ ಇರುತ್ತೆ ಗೊತ್ತಾ, ಅದು 3 ಮಿಕ್ಸ್ ಮಾಡಿ ಮಾಡಿದ್ದು. ಮತ್ತೆ ಇನ್ನೊಂದು ಯಾವ್ದು ಅಂದರೆ ಬದಿ ಹುಲ್ಲು ಬರುತ್ತೆ ಗೊತ್ತಾ, ಬದಿನಲ್ಲಿ ಈಗ ಗದ್ದೆ ಬದಿನಲ್ಲಿ ಬೆಳೆದಿರುತ್ತೆ. ಸೊ ಆ ಹುಲ್ಲನ್ನ ಕೂಕೆ ಬಂದು ಮಾಡಿದ್ದು. ಯಾಕಂದರೆ ಇದನ್ನ ಯೂಟ್ಯೂಬಲ್ಲಿ ಒಬ್ರು ಮಾಡಿದ್ದಾರೆ. ಸೊ ಅದಕ್ಕೆ ನಮ್ದೊಂದು ಏನೋ ಒಂದು ಇರಲಿ, ಯಾವ ಥರ ಬರುತ್ತೆ ಅಂತ ನೋಡೋಣ ಅಂತ ಮಾಡಿದ್ವಿ. ಓಕೆನಾ, ಮಶ್ರೂಮ್ಸ್ ಅಲ್ಲಿ ತುಂಬಾ ಥರ ವೆರೈಟೀಸ್ ಬರ್ತವೆ. ಆ್ಯಕ್ಚುಲಿ ಇನ್ನು ವರ್ಲ್ಡಲ್ಲಿ ಅರೌಂಡ್ 1000 ಟೈಪ್ಸ್ ಆಫ್ ಮಶ್ರೂಮ್ಸ್ ಇದ್ದಾವೆ. ಬಟ್ ಮೇನ್ಲಿ ಬೆಳೆಯೋದು 3 ಟೈಪ್ಸ್ ಆಫ್ ಮಶ್ರೂಮ್ಸ್. ಫಸ್ಟ್ ಒನ್ ಆಸ್ಚರು, ಸೆಕೆಂಡು ಮಿಲ್ಕಿ, ಆ್ಯಂಡ್ ಥರ್ಡ್ ಒನ್ ಬಟನ್. ಬಟ್ ಅದೇನು ಹೆಂಗೆ ವೇರಿಯೇಷನ್ ಆಗುತ್ತೆ ಅಂದರೆ, ಬೆಳೆಯೋದು ಯಾವ ಥರ ವೇರಿಯೇಷನ್ ಆಗುತ್ತೆ ಅಂದರೆ, ಮಶ್ರೂಮ್ಸ್ ಟೆಂಪ್ರೇಚರ್, ಹ್ಯೂಮಿಡಿಟಿ ಮೇಲೆ ವೇರಿಯೇಷನ್ ಆಗುತ್ತೆ. ಸೊ ಅಲ್ಲಿನ ಕ್ಲೈಮೇಟು ಮತ್ತು ವೆದರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ನಮ್ಮ ಕಡೆ ಮೀನ್ಸ್ ಕರ್ನಾಟಕ ಸೈಡ್ ಬಂದರೆ ಜಾಸ್ತಿ ಆಸ್ಚರು, ಮತ್ತು ಬೆಂಗಳೂರು ಸೈಡಲ್ಲಿ ಎಲ್ಲನೂ ಬೆಳೀತಾರೆ. ಓಕೆನಾ, ಬೆಂಗಳೂರಲ್ಲಿ ಜಾಸ್ತಿ ಬೆಳೀತಾರೆ. ಅಲ್ಲಿ ಶೆಡ್ ಮಾಡಿದ್ರೆ ಸಪ್ರೇಟು. ಮತ್ತು ಏನು ಅಂದರೆ, ಮಿಲ್ಕಿ ಬೆಳೆಯೋಕ್ಕೆ ಟೆಂಪ್ರೇಚರು ಸ್ವಲ್ಪ 20 to 25 ಇರಬೇಕು. ಆಯಿಸ್ಚರ್ ಬೆಳೆಯೋಕ್ಕೆ 30 to 35 ಇರಬೇಕು. ಬಟನ್ ಬೆಳೆಯೋಕ್ಕೆ ಒಂದು 15 to 16 ಟೆಂಪ್ರೇಚರ್ ಇರಬೇಕು. ಈಗ ನಾವು ಆಯಿಸ್ಚರ್ ಬೆಳಿತೀವಿ ಅಂದರೆ, ಈಗ ನಮ್ದು ಏನು ಕಂಡೀಷನ್ ಇರುತ್ತಲ್ಲ, ಕರ್ನಾಟಕ ಕಂಡೀಷನ್ ಇರುತ್ತಲ್ಲ ಅದೇ ಆಗುತ್ತೆ. ಬಟ್ ಮಿಲ್ಕಿ ಮತ್ತು ಬಟನ್ ಬೆಳಿತೀವಿ ಅಂದರೆ ನಮಗೆ ಸ್ವಲ್ಪ AC ಸೆಟಪ್ ಮಾಡಬೇಕು. ಮತ್ತು ಸ್ವಲ್ಪ ಏನು ರೂಮು ಮತ್ತು ಒಂದು ಶೆಡ್ ಏನಿರುತ್ತಲ್ಲ ಅದನ್ನ ಸ್ವಲ್ಪ ಪ್ರಾಪರಾಗಿ ಸೆಟಪ್ ಮಾಡಬೇಕು. ಬಟ್ ಆಶ್ಚರ್ಯ ಹಂಗಲ್ಲ, ನೀವೇನು ಜಾಗ ಇರುತ್ತೆ ಗೊತ್ತಾ, ನಿಮ್ಮ ಮನೆ ಜಾಗ ಇರುತ್ತಲ್ಲ ಅಲ್ಲೂ ಆರಾಮಾಗಿ ಬೆಳಿಬೋದು. ಹಾಗೆ ನಾನು ಎಕ್ಸ್ಪೆರಿಮೆಂಟ್ ಏನು ಮಾಡಿದ್ನಲ್ಲ ಅದು ನಿಮಗೆ ತೋರಿಸ್ತೀನಿ. ಆಶ್ಚರ್ಯ ಮಶ್ರೂಮ್ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಹುಲ್ಲಲ್ಲಿ ಅಂತ. ಬಟ್ ರಾಗಿ ಹುಲ್ಲಲ್ಲಿ ಮಾಡಿದರೆ ಸ್ವಲ್ಪ ಏನು ಪ್ರೊಡಕ್ಟಿವಿಟಿ ಅಂತ ಇರ್ತಲ್ಲ, ಅದು ಅಷ್ಟು ಬರೋಲ್ಲ. ಮೀನ್ಸ್ 70% ಬರುತ್ತೆ, 90% ಬರಲ್ಲ. ಬಟ್ ಕಾರ್ನ್ ಕಬ್ ಅಂದರೆ, ಈಗ ಏನು ಜೋಳ ಹೊಡ್ಸಿರ್ತೀವಿ, ಕಾರ್ನ್ ಕಬ್ ಅಂದರೆ ಏನು ಗೊತ್ತಾ, ಜೋಳ ಹೊಡ್ಸಿರ್ತಾರಲ್ಲ ಅಲ್ಲಿ ದಿಂಡು ಹೊಡ್ಸಿರುತ್ತೆ. ಓಕೆನಾ, ಆ ದಿನ ಪುಡಿ ಮಾಡ್ತಾರೆ. ಯಾಕಡೆ ಅಂದರೆ ನಾವು ಇದು ಏನು ದಿನ ಇದಕ್ಕೋಸ್ಕರ ಏನಂತ ಪುಡಿ ಮಾಡಲ್ಲ, ಅವರು ಸಪ್ರೇಟ್ ಪ್ರಾಡಕ್ಟ್ಗೋಸ್ಕರ ರೆಡಿ ಮಾಡ್ತಾರೆ. ಮೇಲೆ ದಿಂಡು ಪುಡಿ ಉಳಿದಿರುತ್ತೆ. ಓಕೆನಾ, ಅದನ್ನು ಬೇಕಾದ್ರೆ ತಗೊಬರ್ಬೋದು. ಟನ್ಗೆ ಇಷ್ಟು ಅಂತ ಇರುತ್ತೆ. ಅದನ್ನ ತಗೊಂಡು ಇದು ಮೀನ್ಸ್ ಮಶ್ರೂಮ್ ಫಾರ್ಮಿಂಗಿಗೆ ಬಳಸ್ಬೋದು. ಅದರಲ್ಲಿ ಚೆನ್ನಾಗಿ ಬರುತ್ತೆ, ಚಂದ ಬರುತ್ತೆ. ಯಾಕಂದರೆ ಫುಲ್ ಪುಡಿ ಇರುತ್ತಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಕಲಾಗಿ ಮಾಡಿದ್ದಾರೆ. ಓಕೆನಾ, ನಾವು ತರಿಸ್ಬೇಕಂತ ಪ್ಲಾನ್ ಹಾಕಿದ್ವಿ. ಬಟ್ ಇದರಲ್ಲಿ ಡಿಫ್ರೆಂಟ್ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಈಗ ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಯಾವ್ಯಾವುದರಿಂದ ಮಾಡಿದ್ವು ಅಂತ. ಓಕೆನಾ, ಬನ್ನಿ. ನೋಡಿ, ನಾವು ಈ ಥರ ಫಸ್ಟು ರೂಮ್ನ ಸೆಟಪ್ ಮಾಡಿದ್ದು ಫುಲ್ಲು. ನೋಡಿ, ಇದು ಡಿಫ್ರೆಂಟ್ ಟೈಪ್ ಆಫ್ ಮಶ್ರೂಮ್ಸು. ನೋಡಿ, ಈ ಕಡೆ ಕಾಣಿಸ್ತಿದೆಯಲ್ಲ, ಇದು ಅದು ಪ್ರತಿಯೊಂದು ಲೈನಲ್ಲಿ ಇದೆಯಲ್ಲ, ಡಿಫ್ರೆಂಟ್ ಮೀನ್ಸ್ ಸಬ್ಸ್ಟ್ರೇಟಲ್ಲಿ ಮಾಡಿರೋದು. ಇದು ಫಸ್ಟ್ ಸಬ್ಸ್ಟ್ರೇಟ್ ನಿಮಗೆ ಹೇಳ್ತೀನಿ ಯಾವ್ದಾರು ಮಾಡಿರೋದು. ಓಕೆನಾ, ನಾವು 2 ರೀತಿ ಮಶ್ರೂಮ್ಸ್ ಮಾಡಿದ್ದು. ಯಾವುದಂದ್ರೆ ಆಸ್ಟರು ಮತ್ತು ಮಿಲ್ಕಿ. ಓಕೆನಾ, ಮಿಲ್ಕಿ ಬರೋದು ಕೇಸಿಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಬ್ಸ್ಟ್ರೇಟನ್ನು ಹಾಕಿ ಒಂದು 20 days ಆದಮೇಲೆ ಕೇಸಿಂಗ್ ಮಾಡಬೇಕು. ಅದು ಮೇಲ್ಗಡೆ ಬರುತ್ತೆ. ಬಟ್ ಆಸ್ಟರ್ ಆಗಲ್ಲ, ಸೈಡಲ್ಲಿ ಹೊಡೆಯುತ್ತೆ. ಆಯಿತಾ, ಬನ್ನಿ ಈಗ ನಾವು ಈಗ 2 ಟೈಪು ಮಿಲ್ಕಿ, ಆಸ್ಟರು. ಬಟ್ ಡಿಫ್ರೆಂಟ್ ಸಬ್ಸ್ಟ್ರಾಕ್ಟ್. ಮೀನ್ಸ್ ಸಬ್ಸ್ಟ್ರಾಕ್ಟ್ ಅಂದರೆ ಈಗ ಹುಲ್ಲಿಂದ ಮಾಡಿದ್ದು, ಜೋಳದ ದಿಂಡು ಅದರಿಂದ ಮಾಡಿದ್ದು, ಮತ್ತು ಇನ್ನೊಂದು ಕಬ್ಬಿನ ತರಗು ಅದರಿಂದ ಮಾಡಿದ್ದು. ಈಗ ಇದು ಯಾವ್ಯಾವುದು ನಿಮಗೆ ಯಾವ ಥರ ಡಿಫಿಕಲ್ಟೀಸ್ ಬರ್ತವೆ, ಪ್ರಾಬ್ಲಮ್ಸ್ ಬರ್ತವೆ, ಎಲ್ಲನೂ ಈ ವಿಡಿಯೋದಲ್ಲಿ ವಿವರಿಸ್ತೀವಿ. ಕೊನೆವರೆಗೂ ನೋಡಿ. ಬನ್ನಿ, ಇದು ಮಾಡಿದ್ದು ಇದು ಹುಲ್ಲು. ಇದೇನು ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಇದು ಹುಲ್ಲಿಂದ ಮಾಡಿರೋದು. ಇಲ್ಲಿ ವೈಟ್ ಕಲರ್ ಏನು ಕಾಣಿಸ್ತಿದೆಯಲ್ಲ, ಇದು ಒಂದು ಸ್ಪ್ಯಾನ್ಸು, ಅಣಬೆ ಬೀಜ ಅಂತಾರೆ. ಸೊ ಅವು ಓಕೆನಾ, ಅವು ಈ ಥರ ಸ್ಪ್ರೆಡ್ ಆಗ್ತವೆ. ಇದು ಮಾಡಿ ಆಲ್ರೆಡಿ 1 ತಿಂಗಳು ಮೇಲೆ ಆಗಿದೆ, ಆದರೆ ಬಂದಿಲ್ಲ. ಓಕೆ, ನೋಡಿ ಡೇಟ್ ಬರ್ದಿದ್ದೀವಿ ಅನ್ಸುತ್ತೆ. ಐ ಥಿಂಕ್ ಇಲ್ಲೆಲ್ಲ ನೀವು ಕ್ಯಾಮ್ರಾ ಮೇಲೆ ಫೋಕಸ್ ಮಾಡು. ಕ್ಯಾಮ್ರಾ ಮೇಲೆ ಮಾಡ್ತಿರೋದು, ಇದ್ರ ಮೇಲೆ ಡೇಟ್ ಬರ್ತಿಲ್ಲ. ಓಕೆನಾ, ಆಗ ಮಾರ್ಕರ್ ಇರಲಿಲ್ಲ ಅನ್ಸುತ್ತೆ. ಸೊ ನಿಮಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇದನ್ನ ಬಿಚ್ಚೋದಕ್ಕಿಂತ
ಸೈಡಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ನಾನು ಇದು ಕಬ್ಬಿನ ತರಗು ಇದು ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಒಳಗಡೆ ಯಾವ ಥರ ಬೀಜ ಬೀಜ ಎಲ್ಲ ಯಾವ ಥರ ಹೋಗಿದೆ ಮತ್ತು ಸೊಳ್ಳೆಗಳು ಯಾವ ಥರ ಮೊಟ್ಟೆ ಇಕ್ಕಿ ಯಾವ ಥರ ಹುಳಗಳು ಬಂದಿದೆ ಓಕೆನಾ. ಈಗ ಮಶ್ರೂಮ್ಸ್ ಅಂದರೆ ಎಲ್ಲ ಸಕ್ಸಸ್ ಇರಲ್ಲ, ಫೇಲ್ಯೂರ್ಸ್ ಇರ್ತವೆ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಓಕೆನಾ. ಸೊ ಈಗ ನೀವು ಫಸ್ಟ್ನೇ ಸತಿ ಮಾಡೋಕ್ಕೋರಾಗ ಸಮ್ಟೈಮ್ಸ್ ಫೇಲ್ ಆಗ್ಬೋದು, ಬಟ್ ಕಂಟಿನ್ಯೂಸ್ ಆಗಿ ಮಾಡಿದರೆ ಆಗುತ್ತೆ ಓಕೆನಾ. ಇದು ನನ್ನ ಪ್ರಕಾರ ಇದು ಕಬ್ಬಿನ ತರಗು ಬರಲ್ಲ. ಆದರೆ ಆ್ಯಕ್ಚುಲಿ ಹೋಗಿದೆ, ಫುಲ್ಲು ಡ್ಯಾಮೇಜ್ ಆಗಿ ಹೋಗಿದೆ, ಇನ್ನೂ ಎಸಿಯಾರೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ನೋಡಿ ಇದು ಇದು ಹುಲ್ಲಿಂದಲೇ ಮಾಡಿದ್ದು, ಹುಲ್ಲಿಂದಲ್ಲ ನಾನು ಹೇಳಿದ್ನಲ್ಲ ಅದು ಅಂದರೆ ಹುಲ್ಲು, ಜೋಳದ ದಿಂಡು ಆ್ಯಂಡ್ ಜೋಳದ ತರಗು ಓಕೆನಾ. ಇದು ನೋಡಿ ಇದು ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ನನ್ನ ಪ್ರಕಾರ ಏನಂದರೆ ಇದರಲ್ಲಿ ಪ್ರೋಟೀನ್ ಇಲ್ಲ, ಸೊ ಅದಕ್ಕೆ ಅಷ್ಟು ಸ್ಪ್ರೆಡ್ ಆಗಿಲ್ಲ. ನನ್ನ ಪ್ರಕಾರ ಇದ್ರಲ್ಲಿ ಮಾಡ್ಬೋದಾ ಅಂತ ನೀವು ಕೇಳಿದ್ರೆ ಅದರಲ್ಲಿ ಜೋಳದ ದಿಂಡು ಮತ್ತು ತರಗು ಮೀನ್ಸು ಅದ್ರಲ್ಲಿ ಮಾಡ್ಬೋದಾ ಅಂದರೆ ನನ್ನ ಅನಿಸಿಕೆ, ನನ್ನ ಒಪಿನಿಯನ್ ಮಾಡೋಕ್ಕಾಗಲ್ಲ, ಮಾಡಬೇಡಿ ಓಕೆನಾ. ನೆಕ್ಸ್ಟ್ ಬನ್ನಿ, ಇವೆಲ್ಲ ಇದೆ ಬಟ್ ನೀಟಾಗಿ ಗ್ರೋ ಆಗಿಲ್ಲ. ಯಾಕಂದರೆ ನನ್ನ ಒಪಿನಿಯನ್ ಏನಂದರೆ ಇದು ನನ್ನ ಒಪಿನಿಯನ್ ಏನಂದರೆ ಇದು ಪ್ರೋಟೀನ್ ಕಮ್ಮಿ ಇರುತ್ತೆ, ಪ್ರೋಟೀನ್ ಅಂಶ ಹುಲ್ಲು ಮತ್ತು ಇದರಲ್ಲಿ, ಸೊ ಅದಕ್ಕೆ ಸ್ಪ್ಯಾನ್ಸು ನೀಟಾಗಿ ಗ್ರೋ ಆಗಲ್ಲ. ಸೊ ನೀವು ಮಾಡೋಕ್ಕೆ ಹೋಗ್ಬೇಡಿ, ನನ್ನ ಮಿಸ್ಟೇಕ್ಸು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ ಓಕೆನಾ. ಬನ್ನಿ, ಇದು 7 ಬ್ಯಾಗ್ ಕಾಣ್ತಿದೀವಲ್ಲ ಇದೆಲ್ಲ ಮಾಡಿದ್ದು ಕಬ್ಬಿನ ತರಗಿಂತ. ಸೊ ನೀವೇ ನೋಡ್ತಿರ್ಬೋದು ಯಾವ ಥರ ಗ್ರೋ ಆಗಿದೆ, ಬಟ್ ಇದು 90% 100% ಎಲ್ಲ ಬರಲ್ಲ, ಒಂದು 70% ಬರುತ್ತೆ. ಇದನ್ನ ಮಾಡಿ ಆಲ್ರೆಡಿ 30 ಡೇಸ್ ಅಲ್ಲ, ಒಂದು 25 ಡೇಸ್ ಆಗಿದೆ ಓಕೆನಾ. ಡೇಟ್ ಇದೆ, ಡೇಟ್ ಬರ್ದಿಲ್ಲ ಅನಿಸುತ್ತೆ, ಇಲ್ಲಿ ಬರ್ದಿದೆ ಕಣ ಎಲ್ಲಕ್ಕೂ, ಇಲ್ಲಿ ಬರ್ದಿದೆ 3/9/25. ಆಯಿಸ್ಟರ್ ಮಶ್ರೂಮ್ ಇದೆಯಾ ಇಲ್ಲಿ ಅಷ್ಟೇ. ಅವತ್ತು 3/9 ಅಂದರೆ ಇವತ್ತೆಷ್ಟು, ಇವತ್ತು 27 ಅಕ್ಟೋಬರ್ 2 ಓಕೆನಾ. ಒಂದು ತಿಂಗಳು ಆಗಿದೆ ಇದು ಮಾಡಿ, ಬಟ್ ನೋಡ್ತಾ ಇರ್ಬೋದು ನೀವೇ ಎಷ್ಟು ಗ್ರೋ ಆಗಿದೆ ಅಂತ ಓಕೆನಾ. ಅದೇ 70% ಗ್ರೋ ಆಗಿದೆ, ಮತ್ತೆ ಅಷ್ಟು ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಓಕೆನಾ. ಅಷ್ಟು ಪ್ರೋಟೀನು ನಕ್ಕಂತೆ ನ್ಯೂಟ್ರಿಯೆಂಟ್ ಇಲ್ಲ, ಸೊ ಹಂಗೆ. ಬನ್ನಿ ನೆಕ್ಸ್ಟು ಇವು ಹೋಗೋಣ. ನೆಕ್ಸ್ಟು ಇದ್ರಲ್ಲಿ ಏನಂದರೆ ಇವೆಲ್ಲ ಕಾಣ್ತಿರುವಲ್ಲ ಯಾವುದು ಇಲ್ಲಿ ಇದು ಇವೆಲ್ಲ ಬಂದು ಮಿಲ್ಕಿ ಮಶ್ರೂಮು ಓಕೆನಾ. ಏನು ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕವರು, ಇಲ್ಲಿ ಅಷ್ಟೇ ಜಾಸ್ತಿ ಕವರ್ ಮೇಲೆ ಬಿಟ್ಟಿವಿ, ಏನಕ್ಕೆ ಅಂದರೆ ಇದನ್ನ ತೆಗೆದುಬಿಟ್ಟು ಕೇಸಿಂಗ್ ಮಾಡಬೇಕು. ಕೇಸಿಂಗ್ ಅಂದರೆ ಮಣ್ಣು ಮತ್ತು ಈಗ ಸುಲ್ಮಟ್ಟೆ ಗೊತ್ತಾ, ಮೀನ್ಸ್ ಸುಲ್ಮಟ್ಟೆ ಅಂದರೆ ಕೊಬ್ಬರಿ ಸುಲಿತಾರಲ್ಲ, ಮೇಲ್ಗಡೆ ಇದು ಬರುತ್ತೆ ಕಾಯಿಮಟ್ಟೆ ಪುಡಿ ಬರುತ್ತೆ, ಫ್ಯಾಕ್ಟ್ರಿಗಳೇ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಅದನ್ನ ಒಂದು ಸ್ವಲ್ಪ ಮಣ್ಣಿಗೆ ಹಾಕಿ ಮಿಕ್ಸ್ ಮಾಡಿ ಮೇಲ್ಗೆ ಹಾಕಿ, ಮತ್ತೆ ಮಿಲ್ಕಿಗೆ ಏನು ಅಂದರೆ ಪ್ರಾಬ್ಲಮ್ಮು ಹ್ಯುಮಿಡಿಟಿ ಟೆಂಪ್ರೇಚರ್ ನೀಟಾಗಿ ಮೇಂಟೈನ್ ಮಾಡಬೇಕು, ಎಲ್ಲ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಅದಕ್ಕೆ ಜಾಸ್ತಿ ಡಿಸಿಪ್ಲಿನ್ ಇರಬೇಕು ಓಕೆನಾ. ಎಲ್ಲಕ್ಕೂ ಡಿಸಿಪ್ಲಿನ್ ಇರಬೇಕು, ಬಟ್ ಇದಕ್ಕೆ ಮೋರ್ ಕೇರಿಂಗ್ ಬೇಕು, ಸೊ ಅದೊಂದು ಸ್ವಲ್ಪ ಮಾಡೋದು ಕಷ್ಟ. ಬನ್ನಿ ನಿಮಗೆ ನೋಡ್ಬೋದು, ಇದು ಬಂದು ಆಯಿಸ್ಟರ್. ಇದು ಯಾವ ಥರ ಗ್ರೋ ಆಯಿತು, ಇದು ಯಾವ ಥರ ಮಾಡಿದ್ದು ಅಂದರೆ ಹುಲ್ಲಿನ ಮಾಡಿದ್ದು, ರಾಗಿ ಹುಲ್ಲಲ್ಲಿ. ಬಟ್ ನನ್ನ ಒಪಿನಿಯನು ಮತ್ತು ಬೇರೆ ಸಜೆಷನ್ ಏನು ಹೇಳಿದ್ದು ಅಂದರೆ ಹುಲ್ಲಲ್ಲಿ ಮಾಡಬಾರ್ದು, ಎಸ್ಪೆಷಲಿ ರಾಗಿ ಹುಲ್ಲಲ್ಲಿ ಮಾಡಬಾರ್ದು ಅಂತ. ಸೊ ನಾನು ಇವೆಲ್ಲ ಏನು ಕಾಣಿಸ್ತಿದೆಯಲ್ಲ ನಿಮ್ಮ ಮುಂದೆ, ಇವೆಲ್ಲ ಮಾಡಿರೋದು ಓನ್ಲಿ ಫಾರ್ ಎಕ್ಸ್ಪೆರಿಮೆಂಟ್ಗೋಸ್ಕರ. ಸೊ ಒಂದು ಲೈಫಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಆಯಿತಾ, ಅದನ್ನ ಏನೋ ಒಂದು ಕಲಿಯೋಣ ಓಕೆ. ದಟ್ ಪರ್ಪಸ್ ನಾನು ಇವೆಲ್ಲ ಮಾಡಿರೋದು ಓಕೆ. ಬನ್ನಿ, ಏನಂದರೆ ಈ ಮಶ್ರೂಮ್ ಫಾರ್ಮಿಂಗ್ ಏನನ್ನೋದು ಅಂದರೆ ಒಂದು ಎಕ್ಸ್ಪೆರಿಮೆಂಟು. ಆಯಿಸ್ಟರ್ ಮಶ್ರೂಮ್ ಇದನ್ನ ರಾಗಿ ಹುಲ್ಲಿಂದ ಮಾಡಿದ್ದು ನೋಡಿ ನೀವು. ಈ ಆಯಿಸ್ಟರ್ ಮಶ್ರೂಮ್ ಇದು ರಾಗಿ ಹುಲ್ಲು, ಮತ್ತು ಇದು ಆಯಿಸ್ಟರ್ ಮಶ್ರೂಮ್, ಇದು ಶುಗರ್ ಕೇನು, ಈ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಇದು 70% ಪ್ರೊಡಕ್ಟಿವಿಟಿ ತೆಗಿಬೋದು, ಇದು ಒಂದು 85 to 90% ಪ್ರೊಡಕ್ಟಿವಿಟಿ ತೆಗಿಬೋದು. ಆ್ಯಕ್ಚುಲಿ ಕಾಲ್ ಕಬಲ್ ಮಾಡಿದರೆ ಇನ್ನೂ ಚೆನ್ನಾಗಿ ಪ್ರೊಡಕ್ಟಿವಿಟಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಶುಗರ್ ಕೇನ್ ಎಕ್ಸ್ಪೆರಿಮೆಂಟ್ ಏನು ಮಾಡಿಲ್ವಲ್ಲ, ನಾವು ಇದನ್ನ ನೋಡ್ತೀವಿ ಎಷ್ಟು ದಿನ ಆಗುತ್ತೆ ಬರೋಕೆ ಅಂತ. ಇನ್ನೊಂದು 15 ಡೇಸ್ ನೋಡಿ ಅದಾದ್ಮೇಲೆ ಡಿಸ್ಪೋಸಲ್ ಮಾಡ್ತೀವಿ. ಬಟ್ ಇದು ಏನು ಮಾಡಬೇಕು ಅಂದರೆ ಈಗ ಫುಲ್ಲು ಸ್ಪ್ರೆಡ್ ಆಗಿದೆ ಬೀಜ, ಇನ್ನೂ ಸ್ಪ್ರೆಡ್ ಆಗಬೇಕು. ಬಟ್ ನಾವೇನು ಮಾಡ್ತೀವಿ ಅಂದರೆ ಈಗ ಇದನ್ನ ಇಲ್ಲಿ ಒಂದು ಮಾರ್ಕ್ ಹಾಕ್ತೀವಿ, ಇಲ್ಲೆಲ್ಲ ಇಲ್ಲಿಂದ ಮಶ್ರೂಮ್ ಗ್ರೋ ಆಗುತ್ತೆ ಇಲ್ಲಿ. ಬಟ್ ಆಗಲೇ ಹೇಳಿದ್ರೆ ಮಿಲ್ಕಿ ಇಲ್ವಾ, ಮಿಲ್ಕಿ ಇಲ್ಲಿ ಮಶ್ರೂಮ್ ಗ್ರೋ ಆಗಲ್ಲ, ಅಕ್ಕೆ ಅದು ಸ್ಪ್ರೆಡ್ ಅಷ್ಟೊಂದು ಆಗಿಲ್ಲ ನೋಡಿ. ಇದು ಮಿಲ್ಕಿ ಮಶ್ರೂಮ್ ಇಲ್ಲಿ ಇದನ್ನ ಈ ಥರ ಓಪನ್ ಮಾಡಿ ಆಗಲೇ ಹೇಳಿದಂಗೆ ಒಂದು ಸ್ವಲ್ಪ ಮಣ್ಣು ಮತ್ತು ತೇವಾಂಶ ಇರಬೇಕು, ಮೇಲೆ ಮಿಲ್ಕಿ ಮಶ್ರೂಮ್ ಗ್ರೋ ಆಗುತ್ತೆ. ನಾವು ಏನಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡಿರೋದು ಅಂದರೆ ಈಗ ಲಾರ್ಜ್ ಸ್ಕೇಲಲ್ಲಿ ಮಾಡೋಕೆ ಹೋದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಸ್ಮಾಲ್ ಸ್ಕೇಲಲ್ಲಿ ಮಾಡಿದಾಗ ನಮಗೆ ಲಾಸ್ ಏನಷ್ಟು ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಈಗ ಒಂದು 30 ಬ್ಯಾಗ್ಸ್ ಮಾಡಿದ್ದೀವಿ, ಇದಕ್ಕೆ ಒಂದು 3 kg ಸ್ಪ್ಯಾನ್ಸ್ ಹಾಕಿದ್ದೀವಿ. ಸೊ ನಮಗೆ ಹಬ್ಬ ಅಂದರೆ 1,500 ಖರ್ಚು ಬಂದಿರ್ಬೋದು, ಟ್ರಾನ್ಸ್ಪೋರ್ಟ್ ಎಲ್ಲ 1,500 ಪಕ್ಕ 1,500 ಬಂದಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಈಗ ನೀವು ಲಾರ್ಜ್ ಸ್ಕೇಲಲ್ಲಿ ಒಂದೇ ಸರಿ ಮಾಡೋಕೆ ಹೋಗ್ಬಿಡಿ, ಲಾಸ್ ಆಗಿಬಿಡುತ್ತೆ ಓಕೆನಾ. ಮೊದಲು ನೀವು ಆಯಿಸ್ಟರು ಮತ್ತು ಒಂದು ಮಶ್ರೂಮ್ ಬಗ್ಗೆ ಒಂದು ತಿಳ್ಕೊಳ್ಳಿ, ಒಂದು ನಾಲೆಜ್ ಮೊದಲು ಬಿಲ್ಡ್ ಮಾಡ್ಕೊಳ್ಳಿ, ಆಮೇಲೆ ನೀವು ಪೂರ್ಣವಾಗಿ ಅದಕ್ಕೆ ಮುಳುಗಿ, ಆಗ ಒಂದು ಹೆಲ್ಪ್ ಆಗುತ್ತೆ. ಲಾರ್ಜ್ ಸ್ಕೇಲಲ್ಲಿ ಮಾಡೋಕೆ ಹೋದಾಗ ನಮಗೇನು ಅಂದರೆ ಒಂದು ಐಡಿಯಾ ಇರೋಲ್ಲ ಅಷ್ಟೊಂದು. ಸೊ ಹಿಂಗೆ ನಾವು ಸ್ಮಾಲರ್ ಆಗಿ ಬ್ರೇಕ್ ಮಾಡೋದ್ರಿಂದ ಏನಿರುತ್ತೆ ಅಂದರೆ ಬೆನಿಫಿಟ್ ನಮಗೆ, ನಾವು ಪ್ರತಿಯೊಂದು ಮಶ್ರೂಮು ಯಾವ್ಯಾವ ಥರ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ, ಅದ್ರ ಬಿಹೇವಿಯರ್ಸ್ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಏನಾಯಿತು ಅಂದರೆ ನಾವು ಮಾಡಿದ್ದು ಒಂದು ಸ್ವಲ್ಪ ದಿನಕ್ಕೆ ಇದರಲ್ಲಿ ಸ್ವಲ್ಪ ಇದು ಹುಳಗಳು ಅಂದರೆ ಸ್ವಲ್ಪ ಅದು ಲಾರ್ವಾ ಅಂತ ಬರುತ್ತೆ, ಅದು ಕಾಣಿಸ್ಕೊಳ್ಳುತ್ತೆ. ಈಗ ಯಾವುದೇ ಇದಾಗ್ಬಿಡ್ಬೋದು ಮಶ್ರೂಮ್. ಈಗ ಫಾರ್ ಎಕ್ಸಾಂಪಲ್ ಇದು ಯಾವ್ದಾರ ಅಂದರೆ ನೀವು ಮಾಡ್ತೀರಾ, ಒಂದು 2-3 ದಿನಕ್ಕೆ ಲಾರ್ವಾ ಅಂದರೆ ಅದು ಒಳಗಡೆ ಹುಳ ಬರುತ್ತೆ ಓಕೆನಾ. ಆಗ ನೀವು ಭಯ ಪಡಬೇಡಿ ಜಾಸ್ತಿ. ಆಗ ಏನು ಮಾಡಿ ಅಂದರೆ ಬೇವಿನೆಣ್ಣೆ ಬರುತ್ತೆ, ಬೇವಿನೆಣ್ಣೆ ಮತ್ತು ಇನ್ನೊಂದು ನಾವು ಸ್ವಲ್ಪ ಸ್ಯಾನಿಟೈಸರ್ ಮತ್ತೆ ಬೇವಿನೆಣ್ಣೆ ಇದು ಮಾಡ್ಕೊಂಡು ಇದು ಮಾಡಿ ಸ್ಪ್ರೇ ಮಾಡಿದ್ದು, ಆಗ ಸ್ವಲ್ಪ ಕಂಟ್ರೋಲ್ ಆಗಿತ್ತು. ಈಗ ಕಂಟ್ರೋಲ್ ಆಗಿದೆ ಫುಲ್, ಈಗ ಹುಳಗಳೇನಿಲ್ಲ.
ನಾವು ಮಾಡಿದ 2 ದಿನಕ್ಕೆ ಹುಳ ಬಂತು ಆಯಿತಾ, ಅದರೊಳಗೆ ಹುಳ ಕಾಣಿಸ್ಕೊಂಡು ಆಗ ನಾವು ಸ್ಯಾನಿಟೈಸರ್ ಮತ್ತು ಒಂದು ಸ್ವಲ್ಪ ಬೇವಿನೆಣ್ಣೆಯನ್ನು ಸ್ಪ್ರೇ ಮಾಡಿದ್ವು. ಆಗ ಅಷ್ಟು ಈಗ ಹುಳಗಳಿಲ್ಲ, ಓಕೆ ನಾವು ಕಂಟ್ರೋಲ್ ಆಗುತ್ತೆ. ಮತ್ತು ನೀವು ಫೇಲ್ವರ್ಸ್ಗೆಲ್ಲ ಅಷ್ಟು ಭಯ ಪಡೋದು ಬೇಡ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ನಾವು ಒಬ್ಬರು ನಾವು ಹೋಗಿದ್ವಲ್ಲ, ಅವ್ರು ಲರ್ನಿಂಗ್ ಮಾಡೋಕ್ಕೆ ಅವ್ರ ಕಲಿಯೋ ಟ್ರೈನಿಂಗ್ ಹೋಗಿದ್ರು. ಅವರು ಫಸ್ಟ್ನೇ ಸತಿನೇ 1500 ಬ್ಯಾಗ್ಸ್ ಅಂದರೆ ಟ್ರೈನಿಂಗ್ ತಗೊಂಡು 1500 ಬ್ಯಾಗ್ಸ್ ಮಾಡಿ ಅವು ಸ್ವಲ್ಪ ಹುಳಗಳಾಗಿ ಹೋಗಿರುವಂತೆ. ಸೊ ಅದು ಅವರು ಈಗ ಯಾವುದೇ ಒಂದು ಬೆಳೆ ಇರ್ಬೋದು, ಯಾವುದೇ ಒಂದು ವ್ಯಾಪಾರ ಇರ್ಬೋದು, ಲಾಸು ಇರುತ್ತೆ, ಪ್ರಾಫಿಟ್ ಇರುತ್ತೆ. ಬಟ್ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಎನಿ ಫೀಲ್ಡ್. ಸೊ ಹಂಗೆ ಆ ಮಿಸ್ಟೇಕ್ ಇದೆ ಒನ್ ಆಫ್ ದ ಸೋರ್ಸ್ ಫಾರ್ ಲರ್ನಿಂಗು. ನಾವು ಮಿಸ್ಟೇಕ್ ಮಾಡಿದರೆ ಗೊತ್ತಾಗೋದು ಯಾವ ಥರ ನಾವು ನೆಕ್ಸ್ಟ್ ಸತಿ ಒಂದು ನಮ್ಮ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಮತ್ತು ಇನ್ನೊಂದು ಮೋಟಿವೇಶನ್ ಏನಾದರೂ ಹೇಳೋದಿದ್ರೆ ಏನಂದರೆ, ನೀವು ಇವತ್ತು ಯಾವುದೇ ದೊಡ್ಡ ಪೊಸಿಷನಲ್ಲಿರೋ ವ್ಯಕ್ತಿಗಳು ನೋಡ್ತಿರ್ಬೋದು, ಅವರೆಲ್ಲ ಬಂದಿರೋದು ಲಾಂಗ್ ಟರ್ಮಿಂದ. ಸೊ ನೀವು ತಲೆ ಇಟ್ಕೊಳ್ಳಿ, ಯಾರು ಅಂದರೆ ಬ್ಯಾಂಬೂ ಟ್ರೀ ಗೊತ್ತಾ, ಚಿನ್ನೋದು. ಅದಂದರೆ 5 ವರ್ಷ ಹಾಕಿದ್ದು 1 ಇಂಚು ಬೆಳೆಯಲ್ಲ 5 ವರ್ಷ. ಬಟ್ 5 ವರ್ಷ ಆದಮೇಲೆ 3 ತಿಂಗಳಿಗೆ ಅದು 90 ಅಡಿ ಬೆಳೆಯುತ್ತೆ. ಮತ್ತು ಅದು ಗಿಡ ನೀವು ಬೆಳೆಯುತ್ತಲ್ಲ ಟ್ರೀ, ಅದನ್ನು ನಾವು ಕಣ್ಣಾರೆ ನೋಡ್ಬೋದು, ಓಕೆನಾ. ಸೊ ಆ ಥರ ಒಂದು ಅದು ಈಗ ನೀವು ಅನ್ಕೋಬೋದು ಅದು ಏನು 3 ತಿಂಗಳಿಗೆ ಬೆಳೆಯುತ್ತೆ ಅಂತ. ಅದು 3 ತಿಂಗಳಿಲ್ಲ, 5 ವರ್ಷ 3 ತಿಂಗಳಿಗೆ ಬೆಳೆಯುತ್ತೆ. ಆ ಥರ 5 ವರ್ಷ 3 ತಿಂಗಳಿಗೆ ಬೆಳೆಯುತ್ತೆ. ಯಾಕಂದರೆ ಅದು 5 ವರ್ಷ ಏನು ಮಾಡ್ತಿರುತ್ತೆ ಅಂತ ತಲೆಗೆ ಬೇರು ಹುಟ್ಟಿರುತ್ತೆ, ಓಕೆನಾ. ಹಂಗೆ ನಿಮ್ಮ ಎಕ್ಸ್ಪೀರಿಯೆನ್ಸು ಮಿಸ್ಟೇಕ್ಸ್ ಎಲ್ಲ ಬೇರು ರೂಟ್ ಥರ. ನೀವು ಏನೇ ಗ್ರೋ ಆಗಬೇಕು ಅಷ್ಟೇ, ಫಸ್ಟು ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮ್ಮ ಕ್ಯಾರೆಕ್ಟರ್ ಮತ್ತು ನಿಮ್ಮ ಪರ್ಸನಾಲಿಟಿ ಬಿಲ್ಡ್ ಮಾಡ್ಕೊಳ್ಳಿ. ಮತ್ತು ಆ ಎಕ್ಸ್ಪೀರಿಯೆನ್ಸನ್ನು ನೀವು ಮುಂದೆ ಏನೋ ಒಂದು ನಿಮ್ಮ ಇದಕ್ಕೆ ಏನೋ ಮಾಡ್ತಿರ್ತೀರಲ್ಲ, ಅದಕ್ಕೆ ಏನೋ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಿರ್ತೀರ. ಸೊ ಅದಕ್ಕೆ ಒಂದು ಅಪ್ಲೈ ಮಾಡಿ ಆ ಎಕ್ಸ್ಪೆರಿಮೆಂಟ್, ಓಕೆನಾ. ಥ್ಯಾಂಕ್ ಯು. ಜೈ ಹಿಂದ್.